ನಮ್ಮ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ. ತರಕಾರಿ ಟೊಮೆಟೊ ಹಾಕ್ತಿರನೇ ಇವತ್ತು ನಾನು 5 ನಿಮಿಷದಲ್ಲಿ ಒಂದು ಒಳ್ಳೆ ಸಾಂಬಾರ್ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಚಳಿಗಾಲಕ್ಕೆ ಬೆಸ್ಟ್ ಸಾಂಬಾರ್ ಅಂತಲೇ ಹೇಳ್ಬೋದು. ನಾನು ಇವತ್ತು ಮೆಣಸಿನ ಸಾರನ್ನ 5 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ, ಬಾಣಂತಿಯರಿಗೆ ಈ ಸಾಂಬಾರು, ಶೀತ ನೆಗಡಿ ಕೆಮ್ಮು ಜ್ವರ ಬಂದಿರೋರಿಗೆ ಬೆಸ್ಟ್ ಸಾಂಬಾರು. ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೆಣಸಿನ ಸಾರು ಮಾಡೋದಕ್ಕೆ ಸಣ್ಣದಾಗಿ ಒಂದು ಖಾರ ರುಬ್ಕೋಬೇಕಾಗಿದೆ. ಅದಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡೆ. ಬಾಣಂತಿಯರಿಗೆ ಈ ಸಾಂಬಾರು ಮಾಡೋದಾದರೆ ಒಣ ಕೊಬ್ಬರಿ ಹಾಕಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ, ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಕು. ಆನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. ಒಂದು 1/4 ಚಮಚ ಅರಿಶಿನ ಹಾಕ್ಕೊಂಡೆ. 1.5 ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆಯೇ ಒಂದೇ 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ಬೇಕಾಗತ್ತೆ. ಈ ರೀತಿ ತುಂಬ ನುಣ್ಣ ಅಂದರೆ ತುಂಬ ತೀರಾ ನುಣ್ಣಗಿರಬೇಕು ಸಾಂಬಾರು, ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಾಂಬಾರು ಚೆನ್ನಾಗಾಗತ್ತೆ. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಒಗ್ಗರಣೆ ಮಾಡೋಣ ಬನ್ನಿ. ಈಗ ಸಾಂಬಾರು ಸ್ಟವ್ ಮೇಲೆ ಬಾಣಲಿನ ಒಗ್ಗರಣೆಗೆ ಅಂತ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಆನಂತರ ಇದಕ್ಕೆ ಒಂದು 7-8 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಹಾಕ್ಕೊಂಡು 1-2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡೆ. ಇಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡೆ. ಹಿಂಗು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇಷ್ಟು ಹಾಕಿ ಫ್ರೈ ಮಾಡಿದ ನಂತರ ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಖಾರನ ಹಾಕ್ಕೊಂಡೆ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಖಾರನ ಹಾಗೆ ಕುದಿಸ್ಕೊಳ್ತೀನಿ. ಆ ನಂತರ ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಉಪ್ಪು ಹಾಕ್ಕೊಂಡು ಗಟ್ಟಿ ಖಾರನ 1-2 ನಿಮಿಷ ಕುದಿಸ್ಕೊಂಡು ಆ ನಂತರ ನೀರನ್ನ ಸೇರಿಸ್ಕೊಳ್ತೀನಿ. ನೀರನ್ನ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ. ನಾನು 1-1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸಾಂಬಾರು. ನೋಡ್ತಿರ್ಬೋದು, ಅನ್ನಕ್ಕೆ ಮಾಡಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ರಸಮ್ಗಿಂತ ಸ್ವಲ್ಪ ತಿಕ್ಕಾಗಿದ್ದರೆ ಸಾಕು. ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಭಾಳ ಟೇಸ್ಟಿಯಾಗಿರೋವಂಥ ಸಾಂಬಾರಿದು. ಸ್ವಲ್ಪ ರುಚಿ ನೋಡಬೇಕಾಗತ್ತೆ. ಉಪ್ಪು ಬೇಕಿದ್ರೆ ಉಪ್ಪು, ಇಲ್ಲಾಂದರೆ ಖಾರ ಬೇಕಿದ್ದರೆ ಖಾರ ಈ ಟೈಮಲ್ಲಿ ಕುದಿಯೋವಂಥ ಟೈಮಲ್ಲಿ ಹಾಕ್ಕೋಬೋದು. ನೋಡ್ತಿರ್ಬೋದು, ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಒಂದೇ ಒಂದು ಕುದಿ ಕುದಿಸಿದ್ರೆ, 2-3 ನಿಮಿಷ ಕುದಿಸಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಕುದಿ ಕುದ್ದಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ತುಂಬ ಟೇಸ್ಟಿಯಾಗಿ, ತುಂಬ ಬೇಗ, ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತರಕಾರಿ ಹಾಕ್ತಿರನೇ, ಟೊಮೆಟೊ ಹಾಕ್ತಿರನೇ ಯಾವ ರೀತಿ ಸಾಂಬಾರು ಮಾಡ್ಬೋದು ಅಂತ. ಅದರಲ್ಲೂ ಈ ಮೆಣಸಿನ ಸಾರು ಈ ಚಳಿಗಾಲಕ್ಕೆ ಮತ್ತು ಶೀತ ನೆಗಡಿ ಕೆಮ್ಮು ಆದಾಗ ಬಾಣಂತಿಯರಿಗೆ ಎಲ್ಲರಿಗೂ ಆರೋಗ್ಯಕರವಾಗಿರೋ ಅಂಥ ಸಾಂಬಾರಿದ್ದು. ನೀವು ಒಂದು ಸರಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಬಿಸಿ ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಈ ಸಾಂಬಾರು ಸೂಪರಾಗಿರುತ್ತೆ. ಈ ಚಳಿಗಾಲಕ್ಕೆ ಬೆಸ್ಟ್ ಸಾಂಬಾರು ಅಂತಲೇ ಹೇಳ್ಬೋದು. ಯಾರು ಬೇಕಾದರೂ 5 ನಿಮಿಷದಲ್ಲಿ ಮಾಡೋ ಅಂಥ ಸಾರಿದು. ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.